ಈಗ ಹ್ಯೂಮನ್ ಬಾಡಿ ಇಷ್ಟೆಲ್ಲ ನಾವು ನೋಡಿದ್ವಿ, ಈ ಗ್ರಹಗಳು, ಆ ಗ್ರಹಗಳಲ್ಲಿರೋ ಕೆಮಿಕಲ್ ಕಂಟೆಂಟ್, ಆ ನಕ್ಷತ್ರಗಳಲ್ಲಿರೋ ಕೆಮಿಕಲ್ ಕಂಟೆಂಟು, ಆಮೇಲೆ ಈ ದೇವಸ್ಥಾನಗಳಲ್ಲಿದೆ ಏನಿದೆ, ಚರ್ಚಲ್ಲಿ ಏನಿದೆ, ಮಸ್ಜಿದಲ್ಲಿ ಏನಿದೆ, ಮತ್ತೆ ಈ ನವರತ್ನ ಕರ್ಕಳಲ್ಲಿ ಏನಿದೆ, ಯೋಗಾನಲ್ಲಿ ಏನು ಸಿಗುತ್ತೆ, ಆಮೇಲೆ ವಾಸ್ತು ಪ್ರಕಾರ ಏನು ಸಿಗುತ್ತೆ ಅಂತೇಳಿ, ನ್ಯೂಮರಾಲಜಿಯಲ್ಲಿ ಏನು ಸಿಗುತ್ತೆ, ಪಾಮಿಸ್ಟ್ರಿಯಲ್ಲಿ ಏನು ಸಿಗುತ್ತೆ, ಹಸ್ತರೇಖೆಯಲ್ಲಿ ಏನು ಸಿಗುತ್ತೆ ಅಂತೇಳಿ ಎಲ್ಲ ನೋಡ್ಕೊಂಬಂದ್ವಲ್ಲ. ಇವೆಲ್ಲ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ? ನಮ್ಮ ಬಾಡಿಯಲ್ಲಿ ಇದು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು. ಅಂದರೆ ಐ ಕ್ಯಾನ್ ಲೀವ್ ಎ ಬೆಟರ್ ಲೈಫ್, ಎ ಗುಡ್ ಲೈಫ್, ಎ ಸ್ಟ್ಯಾಂಡರ್ಡ್ ಲೈಫ್, ಆರ್ ಎ ಮೆಚ್ಯೂರ್ಡ್ ಎಜುಕೇಟೆಡ್ ಲೈಫ್, ಆರ್ ಕ್ವಾಲಿಟಿ ಲೈಫ್ ಬೇಕು ಅಂದರೆ ಎಲ್ಲದಕ್ಕೂ ಏನು ಬೇಕು, ಇವೆಲ್ಲ ಬೇಕು ಅನ್ನೋದನ್ನು ನಾವು ನೋಡಿ ಅದ್ರಲ್ಲಿ ಯಾವ್ದು ಒಳ್ಳೆಯದು ಅದನ್ನು ತಗೊಂಡು ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಈ ಅಸ್ಟ್ರಾಲಜಿಯನ್ನು, ಈ ಜ್ಯೋತಿಷವನ್ನು ಉಪಯೋಗಿಸ್ತೀವಿ. ಹಾಗಾದರೆ ನಮ್ಮ ಬಾಡಿಯಲ್ಲಿ ಅದನ್ನು ತಗೊಳ್ಳೋ ಶಕ್ತಿ, ಆ ಶಕ್ತಿಗಳೆಲ್ಲ ನಮ್ಮ ಬಾಡಿಯಲ್ಲಿ ಇದೆಯಾ ಅಂತ ನೋಡಬೇಕು ಅಂದರೆ ಮೆಡಿಸಿನ್ಸ್ ಬಗ್ಗೆ ಗೊತ್ತಿದೆ. ಸೊ ಮೆಡಿಸಿನ್ಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಏನಾದರೂ ವೀಕ್ ಇದೆ, ಅದು ಕಾಂಪನ್ಸೇಷನ್ ಯಾವ ಥರ ಕೆಮಿಕಲ್ ಕೊಡ್ತಾನೆ. ಈಗ ಬಾಡಿಯಲ್ಲಿ ಏನೋ ಒಂದು ಪೋರ್ಷನಲ್ಲಿ ಏನೋ ಒಂದು ಕೆಮಿಕಲ್ ಕಂಟೆಂಟ್ ವೀಕ್ ಇದೆ ಅಂದರೆ ಅದು ಕಾಂಪನ್ಸೇಟ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂತ ನೋಡಿದ್ರೆ ಇಟ್ ಇಸ್ ಆಲ್ಸೋ ಪ್ಯೂರ್ಲಿ ಕೆಮಿಕಲ್ಸ್. ಸೊ ಆ ಕೆಮಿಕಲ್ಸ್ ಬಾಡಿಯಲ್ಲಿ ಹೋದ್ರೆ ಬಾಡಿಯಲ್ಲಿ ಏನು ಕೆಮಿಕಲ್ ಇದೆ ಅಂತ ನೋಡಿದ್ರೆ ಬಾಡಿಯಲ್ಲಿ ಆಕ್ಸಿಜನ್ ಇದೆ, ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ನೈಟ್ರೋಜನ್ ಇದೆ. ಈಗ ಆಕ್ಸಿಜನ್ 65% ಇದೆ, ನೈಟ್ರೋಜನ್ ಇದೆ, ಕ್ಯಾಲ್ಸಿಯಂ ಇದೆ, ಫಾಸ್ಫರಸ್ ಇದೆ, ಪೊಟ್ಯಾಷಿಯಂ ಇದೆ, ಸಲ್ಫರ್ ಇದೆ, ಸೋಡಿಯಂ ಇದೆ, ಕ್ಲೋರಿನ್ ಇದೆ, ಮ್ಯಾಗ್ನೀಷಿಯಂ ಇದೆ. ಅದು ಮಾತ್ರ ಅಲ್ಲದೆ 62% ಆಫ್ ವಾಟರ್ ಇದೆ, 16% ಆಫ್ ಪ್ರೋಟೀನ್ ಇದೆ, ಅಂದರೆ ಮಿನರಲ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಫ್ಯಾಟ್ ಕಂಟೆಂಟ್ ಇದೆ. ಅಂದರೆ ಅವರ್ ಬಾಡಿ ಟೋಟಲಿ ಮೇಡಪ್ ಆಫ್ ನಮ್ಮ 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 ಬಾಡಿಯಲ್ಲಿ ಏನಿದೆ ಅಂತ ನೋಡಿದ್ರೆ ನಮ್ಮ ಬಾಡಿ ಟೋಟಲಿ ಮೇಡಪ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್. ಈ ಕೆಮಿಕಲ್ ಕಂಟೆಂಟ್ ಇಂದಾನೇ ನಮ್ಮ ಬಾಡಿ ಆಗಿರೋದು. ಅಂದ್ರೆ ಇದು ಏನು ತೋರಿಸುತ್ತೆ ಅಂದರೆ ಒಂದೊಂದು ಗ್ರಹದಲ್ಲೂ ಇರತಕ್ಕಂಥ ಕೆಮಿಕಲ್ಸ್ ಕಾಂಬಿನೇಷನ್ ಇಂದಾನೇ ನಮ್ಮ ಬಾಡಿ ಆಗಿದೆ, ಯಾರು ಸೃಷ್ಟಿಸಿಲ್ಲ. ಇದಕ್ಕೆ ಬೇಕಾದ ಜನ ಮಾತಾಡ್ತಾರೆ. ಈಗ ಸ್ಪಿರಿಚುವಲ್ ಸಂಬಂಧಪಟ್ಟವರು ದೇವ್ರ ಸೃಷ್ಟಿ ಮಾಡೋರು ಅಂತ ಹೇಳ್ತಾರೆ. ಈ ಥರ ಬೇಕಾದಷ್ಟು ಆರ್ಗ್ಯುಮೆಂಟ್ಸ್ ಎಲ್ಲ ಇದೆ. ಎಲ್ಲ ಹುಡ್ಕೊಂಡು ಹೋಗಿರೋ ಫಸ್ಟ್ ಮನುಷ್ಯ ಹೆಂಗೆ ಹುಟ್ಟದ ಅನ್ನೋ ಕ್ವಶನ್ ಬಂದಾಗ ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗ್ಬಿಡ್ತಾರೆ. ಬಟ್ ಈ ಕೆಮಿಕಲ್ ಕಾಂಬಿನೇಷನ್ ಇಂದಾನೇ ಸಾವಿರಾರು ವರ್ಷಗಳು, ಲಕ್ಷಾಂತರ ವರ್ಷಗಳಿಂದ ಈ ಪ್ರೋಸೆಸ್ ಎಲ್ಲ ನಡೆದು ಈಗ ಭೂಮಿ ಯಾವಾಗ ಬಂತು ಅಂತ ನೋಡಿದ್ರೆ 4.6 ಮಿಲಿಯನ್ ಇಯರ್ಸ್ ಆಗಿದೆ. ಅಷ್ಟು ವರ್ಷಗಳಲ್ಲಿ ಸಿಕ್ಕಾಬಟ್ಟೆ ಪ್ರೋಸೆಸ್ಗಳೆಲ್ಲ ಆಗಿ ಈ ಥರ ಡಿಫ್ರೆಂಟ್ ಜೀವಿಗಳು, ಡಿಫ್ರೆಂಟ್ ಲಿವಿಂಗ್ ಬೀಯಿಂಗ್ಸ್ ಬಂದಿತ್ತು. ಅದರಲ್ಲೂ ಒಂದು ಜೀವಿ ನಾವು. ನಮ್ಮ ಬಾಡಿನೂ ಈ ಕೆಮಿಕಲ್ ಕಾಂಬಿನೇಷನ್, ಈ ಗ್ರಹಗಳ ಕಾಂಬಿನೇಷನ್ ಇಂದನೇ ಬಂದಿರೋದ್ರಿಂದ ಈ ಗ್ರಹಗಳಲ್ಲಿರತಕ್ಕಂಥ ಕೆಮಿಕಲ್ ಕಾಂಬಿನೇಷನ್, ಈ ನಕ್ಷತ್ರಗಳಿರ್ತಕ್ಕಂಥ ಕೆಮಿಕಲ್ ಕಾಂಬಿನೇಷನ್, ಈ ಪಂಚಭೂತಗಳು ಬೆಂಕಿ, ಗಾಳಿ, ನೀರು, ಆಕಾಶ, ಭೂಮಿ ಅಂತ ಏನು ಹೇಳ್ತೀವೋ ಈ ಕಾಂಬಿನೇಷನ್ ಇಂದನೇ ಬಂದಿರೋದ್ರಿಂದ ನಮ್ಮ ಬಾಡಿನೂ ಆ ಕೆಮಿಕಲ್ ಕಾಂಬಿನೇಷನ್ ಇಂದನೇ ಆಗಿರೋದು. ಹಾಗಾದರೆ ನಮಗೊಂದು ವಿಷಯ ಭಾಳ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿರೋದು ಏನು ಅಂದರೆ ಗ್ರಹಗಳಲ್ಲಿರೋ ಕೆಮಿಕಲ್ ಕಾಂಬಿನೇಷನ್ನೇ ನಮ್ಮ ಬಾಡಿಯಲ್ಲಿರೋದು. ನಮ್ಮ ಬಾಡಿಯಲ್ಲಿರೋ ಕೆಮಿಕಲ್ ಕಾಂಬಿನೇಷನ್ ಗ್ರಹಗಳು, ನಕ್ಷತ್ರಗಳಲ್ಲಿ, ಈ ಪ್ರಪಂಚದಲ್ಲೆಲ್ಲ ಇರೋದು. ಅದಕ್ಕೆ ಸಿಂಪಲ್ ಆಗಿ ಬ್ರಹ್ಮಾಂಡ, ಪಿಂಡಾಂಡ ಅಂತ ಹೇಳ್ತಾರೆ. ಬ್ರಹ್ಮ ಅಂಡ, ಈ ಅಂಡದಲ್ಲಿ ಏನಿದೆಯೋ ಆ ಕೆಮಿಕಲ್ ಕಂಟೆಂಟ್ ಎಲ್ಲ ಸೇರಿ ನಾವು ಆಗಿರೋದ್ರಿಂದ ನಮ್ಮ ಬಾಡಿಯಲ್ಲಿ ಪಿಂಡಾಂಡ, ಸ್ಮಾಲೆಸ್ಟ್ ಪಾರ್ಟಿಕಲ್, ಸಣ್ಣ ಆಟಮ್ ಇಂದ ತಗೊಂಡು ಮಲ್ಟಿಪಲ್ ಆಫ್ ಆಟಮ್ಸ್, ಈ ಡಿಫ್ರೆಂಟ್ ಕಾಂಬಿನೇಷನ್ಸ್. ಹಾಗಾದರೆ ನಾವು ಈ ಪ್ರಪಂಚದಲ್ಲಿ ಇರತಕ್ಕಂಥ ಒಂದು ಕೆಮಿಕಲ್ ಕಂಟೆಂಟ್, ಎ ಲಿವಿಂಗ್ ಬೀಯಿಂಗ್. ನಮ್ಮ ಬಾಡಿಯಲ್ಲಿ ಯಾವ ಪ್ರೋಸೆಸ್ ಆಗಬೇಕು ಅಂದರೂ ಕೂಡ ಈ ಕೆಮಿಕಲ್ ಕಾಂಬಿನೇಷನ್ ಇಂದನೇ ಆಗಬೇಕು. ಈಗ ಒಂದು ಮಾತು ಬರಬೇಕು ಅಂದ್ರೂ ಕೂಡ ನಮ್ಮ ಬಾಡಿಯಲ್ಲಿರೋ ಕೆಮಿಕಲ್ ಕಂಟೆಂಟ್ ಅದು ಬ್ರೈನ್ಗೆ ಇನ್ಫಾರ್ಮೇಶನ್ ಕೊಟ್ಟು ಈ ವಿಷಯವನ್ನ ಹೇಳಿ ಅಂದಾಗ ಅದು ಕೆಮಿಕಲ್ ಕಾಂಬಿನೇಷನ್ ಕನ್ವರ್ಟ್ ಆಗಿ ಕೆಮಿಕಲ್ ಕಾಂಬಿನೇಷನ್ಸ್ ಸ್ಪೀಚ್ ಅಂದ್ರೆ ಮಾತಿನ ರೂಪದಲ್ಲಿ ಅದು ಭಾಷೆಗಳು ಬಂದಿರೋದ್ರಿಂದ ಆ ಭಾಷೆಗಳ ಕಾಂಬಿನೇಷನ್ ಯಾವ ಭಾಷೆಯಲ್ಲಿ ಮಾತಾಡ್ತೀನೋ ಆ ಭಾಷೆ ಮೂಲಕ ಅದು ಔಟ್ಸೈಡ್ ಬರಬೇಕು ಅಂದ್ರೂ ಕೂಡ ಸಿಕ್ಕಾಪಟ್ಟೆ ಕೆಮಿಕಲ್ ಪ್ರೋಸೆಸ್ ಇಂದಾನೆ ಇವೆಲ್ಲ ಆಗ್ತಿರೋದು ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ಸೊ ಇಟ್ಸ್ ಅ ಪ್ಯೂರ್ ಸೈನ್ಸ್. Human body is a beautiful science.
ಬಾಡಿ ಬಗ್ಗೆ ತಗೊಂಡು ನೋಡಿದ್ರೆ ಹಾರ್ಟ್ ಅಂತ ತಗೊಂಡ್ರೆ ಹಾರ್ಟ್ ಅನ್ನು ಸಿಂಪಲ್ ಆಗಿ ಒಂದು ಹಾರ್ಟ್ ಅಲ್ಲಿ ಏನಿದೆ ಅಂತ ನೋಡಿದ್ರೆ ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್, ವ್ಯಾಲ್ವ್ಸ್ ಇದೆ, ಅದರಲ್ಲಿ ವೇನ್ಸ್ಗಳಿದೆ. ಈ ತರ ಈ ಬ್ಲಡ್ ಒಳಗಡೆ ಬಂದು ಪಂಪ್ ಆಗಿ ಹೊರಗಡೆ ಹೋಗುತ್ತೆ. ಸರಿ, ಪಂಪ್ ಆಗಿ ಹೋಗಿ ಯಾವ ಕಡೆ ಹೋಗುತ್ತೆ, ಯಾವ ಕಡೆ ಹೋಗಲ್ಲ. ಈ ಸೈಂಟಿಫಿಕ್ ಆಗಿ ಇದನ್ನ ಕರೆಕ್ಷನ್ ಮಾಡಕ್ಕೆ ಏನ್ ಮಾಡ್ತೀವಿ, ಯಾವ್ದಾದ್ರು ವೈನ್ಸ್ ಬ್ಲಾಕ್ ಆಗಿದ್ರೆ ಕೊಲೆಸ್ಟ್ರಾಲ್ ಕಂಟೆಂಟ್, ಅದ್ರದ್ದು ಏನ್ ಕೆಮಿಕಲ್ ಕಂಟೆಂಟ್ ಇರುತ್ತೆ, ಆ ಕೆಮಿಕಲ್ನ ಯಾವ ತರ ಯೂಸ್ ಮಾಡಿ ತೆಗಿಬಹುದು ಅನ್ನೋದಕ್ಕೆ ಒಂದು ಕೆಮಿಕಲ್ನ ಒಳಗೆ ಕಳಿಸೋದು, ಟ್ಯಾಬ್ಲೆಟ್ನ ಕಳಿಸ್ತೀವಿ. ಟ್ಯಾಬ್ಲೆಟ್ ಆಗ್ಲಿಲ್ವಾ, ಆ ವೈನ್ ನೆಟ್ ರಿಪ್ಲೇಸ್ ಮಾಡ್ತೀವಿ, ಬೈಪಾಸ್ ಸರ್ಜರಿ ಅಂತ ಹೇಳ್ತೀವಿ. ಅದೇ ತರ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ, ಅದೇ ತರ ವ್ಯಾಲ್ವ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ. ಅಂದ್ರೆ ಈಚ್ ಅಂಡ್ ಎವ್ರಿ ಪೋರ್ಷನ್ ಆಫ್ ಅವರ್ ಬಾಡಿ ಇಸ್ ಮೇಡ್ ಔಟ್ ಆಫ್ ಓನ್ಲಿ ದಿ ಕೆಮಿಕಲ್ ಕಾಂಬಿನೇಷನ್ಸ್. ಪ್ರಪಂಚದಲ್ಲೂ ಆ ಕೆಮಿಕಲ್ ಕಾಂಬಿನೇಷನ್ಸ್ ಇರೋದು, ದೇವಸ್ಥಾನಗಳಲ್ಲೂ ಆ ಕೆಮಿಕಲ್ ಕಾಂಬಿನೇಷನ್ಸ್ ಇರೋದು, ನವರತ್ನ ಕರ್ಕಳದಲ್ಲೂ ಅದೇ ಕೆಮಿಕಲ್ ಕಾಂಬಿನೇಷನ್ಸ್ ಇರೋದು. ಈ ಕೆಮಿಕಲ್ ಕಾಂಬಿನೇಷನ್ ನ ಕಾಂಪನ್ಸೇಟ್ ಮಾಡೋದಕ್ಕೆ ನಾವು ಯೋಗಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಈ ಮನೆ ಅಂತ ನೋಡಿದ್ರೆ ಅದ್ರ ಒಳಗಡೆ ಏನು ಭೂಮಿ ಮೇಲೆ ಇರೋದ್ರಿಂದ ಆ ಕೆಮಿಕಲ್ ಕಾಂಬಿನೇಷನ್ಸ್ ಎಲ್ಲ ವರ್ಕ್ ಆಗ್ತಿರುತ್ತೆ. ಸೊ ಎಲ್ಲ ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲವೂ ಈ ಕೆಮಿಕಲ್ ಕಾಂಬಿನೇಷನ್ ಇಂದನೇ ಆಗಿರೋದ್ರಿಂದ ಇದು ನಿಜವಾದ ಸೈನ್ಸ್ ಅಲ್ವಾ? ಇಟ್ಸ್ ಅ ಪ್ಯೂರ್ ಸೈನ್ಸ್ ಅಲ್ವಾ? ಇದನ್ನ ಯಾಕೆ ನಾವು ಅರ್ಥ ಮಾಡ್ಕೊತಾ ಇಲ್ಲ? ನಮ್ಮ ಋಷಿಗಳು ಇದನ್ನ ಸಿಸ್ಟಮೆಟಿಕ್ ಆಗಿ ಮಾಡಿಕೊಟ್ಟಿದ್ದಾರೆ. ಈಗ ಒಂದು ಚಿಕ್ಕ ಕ್ಲೂ ಕೊಡ್ತೀನಿ. ನಮ್ಮ ಕನ್ನಡ ಭಾಷೆ ಎಷ್ಟು ಹಳೆಯದು ಗೊತ್ತಾ? ಉದಾಹರಣೆಗೆ ನಮ್ಮ ವ್ಯಾಕರಣ ಬರೆದಿರ್ತಕ್ಕಂಥ ಯಾವುದೇ ಬುಕ್ ತಗೊಳ್ಳಿ. ಈಗ ಮುಕ್ಕಳಿಯವರು ಬರೆದಿರ್ತಕ್ಕಂಥ ವ್ಯಾಕರಣ ಬುಕ್ ತಗೊಳ್ಳಿ. ವ್ಯಾಕರಣದಲ್ಲಿ ಹಳೆ ಕನ್ನಡದಲ್ಲಿ ಬಸ್ಸು ಅಂತಿದೆ, ಹೊಸ ಕನ್ನಡದಲ್ಲಿ ಹಸು ಅಂತ ಆಗಿದೆ ಸಾಂಸ್ಕ್ರಿಟ್ ಮಿಕ್ಸ್ ಆದಾಗ. ಹಳೆ ಕನ್ನಡದಲ್ಲಿ ಪಾಲ್ ಅಂತಿದೆ, ಹೊಸ ಕನ್ನಡದಲ್ಲಿ ಹಾಲು ಅಂತಿದೆ ಸಾಂಸ್ಕ್ರಿಟ್ ಮಿಕ್ಸ್ ಆದಾಗ. ಹಳೆ ಕನ್ನಡದಲ್ಲಿ ಕೂಂದಲ್ ಅಂತಿದೆ, ಹೊಸ ಕನ್ನಡದಲ್ಲಿ ಕೂದಲು ಅಂತ ಆಗಿದೆ ಸಂಸ್ಕೃತ್ ಮಿಕ್ಸ್ ಆದಾಗ. ಇದೇನ್ ತೋರಿಸುತ್ತೆ? ಹಳೆ ಕನ್ನಡ ಅನ್ನೋ ಒಂದು ಭಾಷೆ ನಮ್ಮ ಹತ್ರ ಇತ್ತು, ಸಂಸ್ಕೃತ ಅದ್ರ ಜೊತೆಗೆ ಬಂದು ಮಿಕ್ಸ್ ಆಯ್ತು. ಮಿಕ್ಸ್ ಆಗಕ್ ಮುಂಚೆ ನಮ್ಮ ಹತ್ರ ಒಂದು ಭಾಷೆ ಇತ್ತು, ಅದರಲ್ಲಿ ಎಲ್ಲ ಇತ್ತು ಅನ್ನೋದು ಗೊತ್ತಾಗತ್ತಲ್ಲ. ಹಾಗಾದ್ರೆ ನಮ್ಮ ಕನ್ನಡ ಭಾಷೆ ಸಂಸ್ಕೃತ ಭಾಷೆಗಿನ್ನ ಹಳೆ ಭಾಷೆ ಅನ್ನೋದು ಬರೀ ಒಂದು ಚಿಕ್ಕ ವಿಷಯದಲ್ಲೇ ನಮ್ಗೆ ಗೊತ್ತಾಗ್ತಿದೆಯಲ್ಲ. ಅದರಲ್ಲೂ ಎಲ್ಲ ಅಡಗಿತ್ತಲ್ಲ. ಗ್ರಹಣ ಬಗ್ಗೆ ಸ್ಟಡಿ ಮಾಡಿದ್ರು, ಎಲ್ಲ ನವರತ್ನಗಳು ಏನ್ ಹೇಳಿದ್ನೋ ಎಲ್ಲ ನಮಗೆ ಮಾಡಿಟ್ಟಿದ್ರಲ್ಲ. ಇದರಲ್ಲಿ ಇನ್ನೂ ಅಂದ್ರೆ ಭಾಷೆಗೆ ಸುಂದರವನ್ನ ತರಲಿಕ್ಕೆ, ಸ್ವಚ್ಛವಾಗಿ ಅಚ್ಚುಕಟ್ಟಾಗಿ ಒಂದು 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 ಸ್ಟೈಲಿಶ್ ಅಲ್ಲಿ ಹೇಳಕ್ಕೋಸ್ಕರ ನಾವು ಸಂಸ್ಕೃತನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಈಗ ಹಳೆಗಣದಲ್ಲಿ ನಾವು ಚಂದ್ರನಿಗೆ ಹಳೆ ಪದ ನಮ್ಮ ಹತ್ರ ಇದೆ. ಈಗ ಚಂದ್ರನಿಗೆ ನಾವೇನ್ ಹೇಳ್ತಿದ್ವಿ ಅಂದ್ರೆ ತಿಂಗಳ ಅಂತ ಹೇಳ್ತಿದ್ವಿ. ತಿಂಗಳು ಅನ್ನೋದು ಹಳೆ ನಾವು ಕನ್ನಡದಲ್ಲಿ ನಮಗಿದೆ. ಅದನ್ನ ಇನ್ನೂ ಸ್ವಲ್ಪ ಸ್ಟೈಲಿಶ್ ಆಗಿ ಹೇಳೋಣ ಅನ್ನೋದಕ್ಕೋಸ್ಕರ ಚಂದ್ರ ಅನ್ನೋ ಪದವನ್ನು ಉಪಯೋಗಿಸ್ತಾ ಇದ್ವಿ. ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲಾ ಭಾಷೆಗಳಲ್ಲೂ ಇದಕ್ಕೆ ಯಾವ ಭಾಷೆ ಮೂಲ ಅಲ್ಲ ಅನ್ನೋದನ್ನ ಇಲ್ಲಿ ಬಿಡಿಸಿ ಹೇಳಕ್ ಬರ್ತಾ ಇದೆ. ಇದು ಎಲ್ಲವನ್ನು ಒಂದು ಭಾಷೆಯಲ್ಲಿ ಮಾಡಿ ಇಟ್ಬಿಟ್ಟಿದ್ದಾರೆ, ಅದೇ ಮೂಲ ಅನ್ನೋದು ಬರೀ ಸುಳ್ಳು. ಎಲ್ಲ ಭಾಷೆಗಳು ಸಪ್ರೇಟ್ ಆಗಿ ಯಾವುದೇ ಭಾಷೆ ತಗೊಳ್ಳಿ ಅವ್ರವ್ರದೇ ಆಗುತ್ತೆ. ಈಗ ಮುಸ್ಲಿಮ್ಸ್ ಕಂಟ್ರೀಸ್ ಅಲ್ಲಿ ತಾಜಕ ಸಿಸ್ಟಮ್ ಅಂತಿದೆ, ಮುಸ್ಲಿಮ್ಸ್ ಅದನ್ನ ಪಾಲಿಸ್ತಾ ಇದ್ದಾರೆ. ಈಜಿಪ್ಟಿಯನ್ ಕಂಟ್ರೀಸ್ ಅಲ್ಲಿ ಇದೆ. ಫಾರಿನರ್ಸ್ ನಮಗೆ ಪ್ಲಾನೆಟರಿ ಪೊಸಿಷನ್ಸ್ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಪ್ಲಾನೆಟ್ಸ್ ನಾವು ಯೂಸ್ ಮಾಡಿ ಫಾಲೋ ಮಾಡ್ತಿದ್ರು, ನಾವು ನಕ್ಷತ್ರಗಳನ್ನ ಯೂಸ್ ಮಾಡಿ ಫಾಲೋ ಮಾಡ್ತಿದ್ರು. ಹಂಗಾದ್ರೆ ಅವರು ನಾವು ಸೇರಿದ ಮೇಲೆ ಒಂದು ಶೇಪ್ ಬಂದಿದೆ. ಓಕೆ, ಈಗ ಕನ್ಕ್ಲೂಷನ್ ಬರೋಣ. ದೇವಸ್ಥಾನಗಳು, ಚರ್ಚ್ಗಳು, ಮಸ್ಜಿದ್ಗಳು, ಮತ್ತೆ ಈ ಗ್ರಹಣ ಗುಂಪುಗಳು, ನಕ್ಷತ್ರ ಕೂಟಗಳು, ಈ ಯೋಗ ಮತ್ತೆ ಯಾವುದೇ ತಗೊಳ್ಳಿ, ಇಡೀ ಪ್ರಪಂಚದಲ್ಲಿ ಏನೇ ನಡಿಬೇಕಾದ್ರೂ ಇದಕ್ಕೆ ಮೂಲ ಅಸ್ಟ್ರಾಲಜಿ, ಜ್ಯೋತಿಷ್. ಅಸ್ಟ್ರೋಮಿನ್ ಸ್ಟಾರ್ಸ್, ಲಾಜಿಕ್ ಮೀನ್ಸ್ ಅದ್ರ ಬಗ್ಗೆ ಸ್ಟಡಿ ಮಾಡೋದಷ್ಟೇ. ಇದು ಯಾರು ಬೇಕಾದ್ರೂ ಕಲಿಬಹುದು. ಇದನ್ನ ಈ ಪ್ರಪಂಚಕ್ಕೆ ತಗೊಂಡೋಗ್ಬೇಕು, ಎಲ್ಲ ಜನರಿಗೆ ಇದು ಹೋಗಿ ಸೇರಬೇಕು ಅನ್ನೋ ನನ್ನ ಉದ್ದೇಶ. ಇದರಲ್ಲಿ ನಾನು ಉದಾಹರಣೆಗೆ ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಈಗ 10ನೇ ತರಗತಿಯಿಂದ 10th ಸ್ಟ್ಯಾಂಡರ್ಡ್ ಮೇಲೆ ಓದಕ್ಕೆ ಹೋಗುವಾಗ ಒಬ್ಬ ಮನುಷ್ಯನಲ್ಲಿ ನಾನು ಏನ್ ಮಾಡಬಹುದು, ಏನ್ ಮಾಡಕ್ ಸಾಧ್ಯ, ಹೇಗ್ ಮಾಡಬೇಕು, ಯಾವ ತರ ಮಾಡಬೇಕು, ಮುಂದೆ ಯಾವ ಸಬ್ಜೆಕ್ಟ್ ತಗೊಳ್ಳಿ ಅನ್ನೋ ರೀತಿಯಿಂದ ಶುರು ಮಾಡಿ ಅವ್ನು ಮುಂದಕ್ಕೆ ಯಾವುದೇ ಲೆವೆಲ್ ಹೋಗ್ಬೇಕಾದ್ರೂ ಒಂದೊಂದು ಸ್ಟೇಜ್ ಅಲ್ಲಿ ಅಸ್ಟ್ರಾಲಜಿ ಬೇಕಾಗುತ್ತೆ.
ಈಗ ಯಾವ ಫೀಲ್ಡ್ ನನಗೆ ಸೂಟಬಲ್ ಅಂತ ನೋಡಿದ್ರೆ 10ನೇ ಮನೆ ತಗೊಂಡು ನೀವು ಸ್ಟಡಿ ಮಾಡಿಬಿಟ್ರೆ 10ನೇ ಮನೆ ಟಾಕ್ಸ್ ಅಬೌಟ್ ದಿ ಪ್ರೊಫೆಷನ್ ರಿಲೇಟೆಡ್. ಯಾವ ಪ್ರೊಫೆಷನ್ ಮಾಡ್ಬೇಕಂದ್ರೆ ಯಾವ ಸಬ್ಜೆಕ್ಟ್ ನೋಡಿದ್ರೆ ಯಾವ ಪ್ರೊಫೆಷನಲ್ ಇನ್ ಫೇವರಬಲ್ ಆಗ್ತೀರಾ ಅನ್ನೋದು ಗೊತ್ತಾಗುತ್ತೆ. ಈಗ ಫಿಸಿಕಲ್ ಫಿಟ್ನೆಸ್ ನಾನು ಚೆನ್ನಾಗಿರ್ಬೇಕಂದ್ರೆ ಲಗ್ನವನ್ನು ಗೊತ್ತಿರಬೇಕು. ಫೈನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ನಾನು ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂದ್ರೆ 2ನೇ ಮನೆ ಗೊತ್ತಿರಬೇಕು. ನನ್ಗೆ ರೈಟ್ ಐಯಲ್ಲಿ ಪ್ರಾಬ್ಲಮ್ ಬರುತ್ತಾ ಲೆಫ್ಟ್ ಐಯಲ್ಲಿ ಪ್ರಾಬ್ಲಮ್ ಬರುತ್ತಾ ಅಂತ ಗೊತ್ತಾಗಬೇಕಂದ್ರೆ 12th ಹೌಸ್ ಅಂಡ್ 2nd ಹೌಸ್ ಗ್ರಹ ಜಾತಕದಲ್ಲಿ ನೋಡಬೇಕು. 3ನೇ ಮನೆ ನೋಡಿದ್ರೆ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯಂದ್ರು ಕಮ್ಯುನಿಕೇಶನ್ ಸ್ಕಿಲ್ ಅಂಡ್ ರೈಟಿಂಗ್ ಸ್ಕಿಲ್ಸ್ ಎಲ್ಲವನ್ನೂ ಗೊತ್ತಾಗುತ್ತೆ. 4ನೇ ಮನೆ ನೋಡಿದ್ರೆ ತಾಯಿ, ಲ್ಯಾಂಡ್, ಪ್ರಾಪರ್ಟಿ, ವೆಹಿಕಲ್ಸ್ ಎಲ್ಲ ಬಗ್ಗೆ ಗೊತ್ತಾಗುತ್ತೆ. ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಒಂದು ಜಾತಕದ ರೂಪದಲ್ಲಿ ಇದನ್ನ ಸಿಂಪಲ್ ಆಗಿ ನಾನು ನಿಮ್ಗೆ ಬಿಡಿಸ್ಲಿಕ್ಕೆ ಬರ್ತಾ ಇದ್ದೀನಿ. ಈಗ ಒಬ್ಬರದ್ದು ಮೇಷ ಲಗ್ನ ಅಂತ ತಗೊಂಡ್ರೆ ಲಗ್ನ ಟಾಕ್ಸ್ ಅಬೌಟ್ ಸೆಲ್ಫ್. ಒಂದು ಫಿಸಿಕಲ್ ಫಿಟ್ನೆಸ್ ಹೆಂಗಿರುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಒಂದು ಹೆಲ್ತ್ ಪ್ರಾಬ್ಲಮ್ ಹೆಂಗಿರುತ್ತೆ ಅನ್ನೋದನ್ನ ಚೆಕ್ ಮಾಡ್ಬೋದು. ಈಗ 2nd ಹೌಸ್ ಟಾಕ್ಸ್ ಅಬೌಟ್ ಅವ್ನ ಫೈನಾನ್ಷಿಯಲ್ ಸ್ಟೇಟಸ್ ಏನು, ಅವ್ನ ಫೈನಾನ್ಷಿಯಲ್ ಯಾವ ಥರ ಇರ್ಬೋದು, ಅವ್ನ ಫ್ಯಾಮಿಲಿ ಹೆಂಗಿರುತ್ತೆ, ಇದು ರೈಟ್ ಐ ಬಗ್ಗೆ ಮಾತಾಡುತ್ತೆ, ಇದು ಲೆಫ್ಟ್ ಐ ಬಗ್ಗೆ ಮಾತಾಡುತ್ತೆ, ಅವ್ನ ಬಲಗಡೆ ಕಣ್ಣಿಗೆ ಪ್ರಾಬ್ಲಮ್ ಬರುತ್ತಾ, ಎಡಗಡೆ ಕಣ್ಣಿಗೆ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಹೆಂಗಸರಿಗೆ, ಲೇಡೀಸ್ಗೆ ಎಡಗಡೆ 12th ಹೌಸ್ ಟಾಕ್ಸ್ ಅಬೌಟ್ ದಿ ರೈಟ್ ಐ ಅಂಡ್ 2nd ಹೌಸ್ ಟಾಕ್ಸ್ ಅಬೌಟ್ ದಿ ಲೆಫ್ಟ್ ಐ. ಈಗ 3rd ಹೌಸ್ ಅಂತ ತಗೊಂಡ್ರೆ 3ನೇ ಮನೆ. ಈಗ 1ನೇ ಮನೆ 2ನೇ ಮನೆ ಲಗ್ನ ಯಾವ್ದಾದ್ರು 1st ಹೌಸ್ ಅಂತ ಹೇಳ್ತೀವಿ. 3ನೇ ಮನೆ, 4ನೇ ಮನೆ, 5ನೇ ಮನೆ, 6ನೇ ಮನೆ, 7ನೇ ಮನೆ, 8ನೇ ಮನೆ, 9ನೇ ಮನೆ, 10, 11, 12 ಅಂತ ಇದನ್ನ ಡಿವೈಡ್ ಮಾಡಿ ನಮ್ಗೆ ಇನ್ಫಾರ್ಮೇಶನ್ಸ್ ಅರ್ಥ ಮಾಡ್ಕೊಳಕ್ಕೆ ಹೇಳ್ತಿದ್ದಾರೆ. ಇದು ಎಲ್ಲಿಂದ ತಗೊಂಡು ಇಲ್ಲಿಂದ ತಗೊಂಡ್ವಿ. ಭೂಮಿಯಿಂದ ನೀವು ಹುಟ್ಟಿದಾಗ ಯಾವ ಜಾಗಕ್ಕೆ ಬರುತ್ತೋ ಆ ಜಾಗ ನಿಮ್ ನಕ್ಷತ್ರ. ಈಗ ಮೇಷರಾಶಿ, ನೀವು ಭೂಮಿಯಲ್ಲಿದ್ದಾಗ ಇಲ್ಲಿಗೆ ಬಂದಾಗ ಮೇಷರಾಶಿಯಲ್ಲಿ ಹುಟ್ಟಿದ್ದೀರಾ. ಮೇಷರಾಶಿಯಲ್ಲಿ ಅಶ್ವಿನಿನ, ಭರಣಿನ, ಕೃತಿಕನ ನೋಡ್ಬೋದು. ಅಲ್ಲಿ ಹುಟ್ಟಿದಾಗ ಲಗ್ನವಾಗುತ್ತೆ. ಲಗ್ನ ಯಾವ್ದ್ರ ಬಗ್ಗೆ ಮಾತಾಡುತ್ತೆ ಯಾಕಂದ್ರೆ ಸೆಲ್ಫ್, ಇಂಡಿವಿಜುವಲ್, ಅವ್ನ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಮಾತಾಡುತ್ತೆ. 2nd ಹೌಸ್ ಫೈನಾನ್ಷಿಯಲ್ ಸ್ಟೇಟಸ್, ಅವ್ರದ್ದು ಅವ್ನ ಫ್ಯಾಮಿಲಿ ಹೇಗಿರುತ್ತೆ, ಅವ್ನದು ರೈಟ್ ಐ ಲೆಫ್ಟ್ ಐ ಪ್ರಾಬ್ಲಮ್, ಅಣ್ಣ ತಮ್ಮಂದ್ರು ಅಕ್ಕ ತಂಗಿ. 3rd ಹೌಸ್ ಟಾಕ್ಸ್ ಅಬೌಟ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಅವ್ನದು ರೈಟಿಂಗ್ ಸ್ಕಿಲ್ಸ್ ಎಲ್ಲವನ್ನೂ ಇದ್ರಲ್ಲಿ ಬರೋದು. 4ನೇ ಮನೆ ಅಂತ ತಗೊಂಡ್ರೆ ಅವ್ರ ತಾಯಿ ಹೇಗಿರ್ತಾರೆ, ತಾಯಿ ಗುಣಗಳೇನು, ತಾಯಿಗೆ ಏನು ಪ್ರಾಬ್ಲಮ್ಮು, ತಾಯಿಗೆ ಬಗ್ಗೆ ಫುಲ್ ಡೀಟೇಲ್ ಗೊತ್ತಾಗುತ್ತೆ. ಲ್ಯಾಂಡು, ಪ್ರಾಪರ್ಟಿ, ವೆಹಿಕಲ್ಸ್, ಯಾವ ಗಾಡಿ ತಗೊಳ್ತಾನೆ, ಅವ್ನು ಕಾರ್ ತಗೊಂತಾನೆ, 2 ವೀಲರ್ ತಗೊಳ್ತಾನೆ. ಈಗ ಕಾರ್ ತಗೊಳ್ತಾನೆ ಅಂದ್ರೆ ಹಳೆ ಗಾಡಿ ತಗೊಂತಾನ, ಹೊಸ ಗಾಡಿ ತಗೊಂತಾನ. ಸ್ಯಾಟರ್ನ್ ಟಾಕ್ಸ್ ಅಬೌಟ್ ಓಲ್ಡ್ ವೆಹಿಕಲ್ಸ್, ಬಿಸ್ನೆಸ್ ಟಾಕ್ಸ್ ಅಬೌಟ್ ನ್ಯೂ ವೆಹಿಕಲ್. ಈ ತರ ಎಲ್ಲವನ್ನು ಆಳವಾಗಿ ಹುಡುಕ್ಬೋದು. ಈಗ 5th ಹೌಸ್ ಟಾಕ್ಸ್ ಅಬೌಟ್ ಅವ್ನ ಮಕ್ಕಳು ಹೇಗಿರ್ತಾರೆ, ಮಕ್ಕಳ ಬಗ್ಗೆ ಡೀಟೇಲ್ ಗೊತ್ತಾಗ್ಬಿಡುತ್ತೆ. ಒಂದು ಹೈಯರ್ ಸ್ಟಡೀಸ್ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸು, ಆಮೇಲೆ ರೈಟಿಂಗು, ಸ್ಪೋರ್ಟ್ಸ್, ಗೇಮ್ಸು, ಅಮ್ಯೂಸ್ಮೆಂಟ್ಸು. ಇವನು ಸಿನಿ ಫೀಲ್ಡಿಗೆ ಹೋಗ್ತಾನೆ ಇಲ್ವಾ, ಸಿನಿ ಫೀಲ್ಡಲ್ಲಿ ಇಂಪ್ರೂವ್ ಆಗ್ತಾನೆ ಇಲ್ವಾ, ಈ ಥರ ಬೇಕಾದ ಸಾವಿರಾರು ಪಾಯಿಂಟ್ಸ್ಗಳಿದೆ. ನಿಮ್ಗೆ ಅರ್ಥ ಆಗ್ಲಿಕ್ಕೆ ಶಾರ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ. 6th ಹೌಸ್ ಒಂದು ಲೋನ್ ಕಮಿಟ್ಮೆಂಟ್ ಇರುತ್ತಾ, ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತಾ, ಯಾವ ಥರ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ, ಈ ವೈರಿಗಳು ಇರ್ತಾರ, ಎಲ್ಲ ಗೊತ್ತಾಗ್ಬಿಡುತ್ತೆ. 7th ಹೌಸ್ ಅವ್ನ ಬ್ರದರ್ಸ್ ಅಂಡ್ ಸಿಸ್ಟರ್ ಅಂದ್ರೆ 7th ಹೌಸ್ ಟಾಕ್ಸ್ ಅಬೌಟ್ ಲೈಫ್ ಪಾರ್ಟ್ನರ್, ಫ್ರೆಂಡ್ಸ್ ಅಂಡ್ ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಅವ್ರ ವೈಫ್ ಅವನಿಗಿನ್ನ ಸ್ಟ್ರಾಂಗ್ ಇರ್ತಾರ, ಇವನ್ ಸ್ಟ್ರಾಂಗ್ ಇರ್ತಾನೆ. ಈಗ ಲಗ್ನ ಹುಡುಗಿದ ಅಂತ ಹೇಳಿದ್ರೆ ವೈಫ್ ಹಸ್ಬೆಂಡ್ ಬಗ್ಗೆ ಮಾತಾಡುತ್ತೆ. ಲಗ್ನ ಬಂದ್ಬಿಟ್ಟು ಮೇಲ್ ಅಂತ ಹೇಳಿದ್ರೆ, ಗಂಡು ಅಂತ ಹೇಳಿದ್ರೆ ಹೆಂಗಸ ಬಗ್ಗೆ 7ನೇ ಮನೆ ಮಾತಾಡುತ್ತೆ. 8ನೇ ಮನೆ ಅವನ ಆಯುಷ್ ಚೆನ್ನಾಗಿದ್ಯಾ, ಆಕ್ಸಿಡೆಂಟ್ ಆಗತ್ತಾ, ಮಂಗಲ್ಯ ಸ್ಥಾನ ಚೆನ್ನಾಗಿದ್ಯಾ ಹೆಂಗಸರಿಗೆ ಅಂತ ಗೊತ್ತಾಗ್ಬಿಡುತ್ತೆ. 9ನೇ ಮನೆ ಅಂತ ನೋಡಿದ್ರೆ ಅವ್ರ ತಂದೆ ಹೇಗಿರ್ತಾರೆ, ತಂದೆ ಕಂಡೀಷನ್ ಏನು, ಅವನು ಲಾಂಗ್ ಜರ್ನಿ ದೂರದ ದೇಶಕ್ಕೆ ಹೋಗ್ತಾನೆ ಇಲ್ವಾ, ಅವನು ಯಾವ ಫೀಲ್ಡ್ ಅಲ್ಲಿ ಇನ್ಕ್ಲಿನೇಷನ್ ಇರುತ್ತೆ, ಪೂರ್ವ ಪುಣ್ಯ ಚೆನ್ನಾಗಿದೆ ಅಂದ್ರೆ ಅವ್ರ ತಾತಂದ್ರು ಎಲ್ಲ ಮಾಡಿರೋ ಅವನಿಗೆ ಯೋಗ ಇದೆಯಾ. 10ನೇ ಮನೆ ತಗೊಂಡ್ರೆ ಪ್ರೊಫೆಷನ್, ಯಾವ ಕೆಲಸ ಮಾಡ್ಬೋದು, ಅವನು ಕೆಲಸದಲ್ಲಿ ಒಳ್ಳೆ ಸ್ಥಾನಕ್ಕೆ ಬರ್ತಾನ, ಯಾವ ಫೀಲ್ಡ್ಗೆ ಹೋಗ್ತಾನೆ, ಟೆಕ್ನಿಕಲ್ ಫೀಲ್ಡ್ಗೆ ಹೋಗ್ತಾನ, ಮೆಡಿಸಿನ್ ಫೀಲ್ಡ್ಗೆ ಹೋಗ್ತಾನ, ಯಾವ ಫೀಲ್ಡ್ಗೆ ಹೋಗ್ಬೋದು, ಏನಾಗ್ಬೋದು, ಎಲ್ಲ ಡೀಟೇಲ್ ಗೊತ್ತಾಗ್ಬಿಡುತ್ತೆ. 11ನೇ ಮನೆ, ಇದ್ರೆಲ್ಲದ್ರಲ್ಲೂ ಅವ್ನಿಗೆ ಲಾಭ ಸಿಗುತ್ತಾ, ಯಾವ ರೀತಿಯಲ್ಲಿ ಲಾಭ ಸಿಗುತ್ತೆ ಅಂದ್ರೆ ಲಗ್ನಾಧಿಪತಿ 11ನೇ ಮನೆ ಕನೆಕ್ಟ್ ಆಗ್ಬಿಟ್ರೆ ಸೆಲ್ಫ್ ಅರ್ನಿಂಗ್ ಚೆನ್ನಾಗಿರುತ್ತೆ. 2nd ಹೌಸ್ ಕನೆಕ್ಟ್ ಆಗಿದ್ರೆ ಫ್ಯಾಮಿಲಿಯಿಂದ ಅವನಿಗೆ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ. 3rd ಹೌಸ್ ಕನೆಕ್ಟ್ ಆಗಿದ್ರೆ 11ನೇ ಮನೆಗೆ ಅವನ ಲಾಭದಲ್ಲಿ ಅಂದ್ರೆ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿದ್ರೆ ಒಳ್ಳೇದಾಗುತ್ತೆ. ತಾಯಿ ಕಡೆಯಿಂದ ಪ್ರಾಪರ್ಟಿ ಸಿಗ್ಬೇಕಂದ್ರೆ 4ನೇ ಮನೆ ಪ್ರಾಪರ್ಟೀಸ್ ಎಲ್ಲ ಇದೆಯಾ ಅನ್ನೋದು ಗೊತ್ತಾಗ್ಬಿಡುತ್ತೆ. 5th ಹೌಸ್ ಅವ್ನ ಮಕ್ಕಳಿಂದ ಒಳ್ಳೇದಾಗುತ್ತೆ. ಅವ್ನ ಅಮ್ಯೂಸ್ಮೆಂಟ್ಸ್, ಗೇಮ್ಸ್, ಸ್ಪೋರ್ಟ್ಸ್, ಗ್ಯಾಮ್ಲಿಂಗ್ಸ್, ಈವನ್ ದಿ ಇದು ಸಿನಿ ಫೀಲ್ಡ್ಸ್, ಈ ಫೀಲ್ಡ್ ಇಂದ ಅವ್ನು ದುಡ್ಡು ಮಾಡ್ತಾನೆ ಅಂತ ಹೇಳ್ಬೋದು. ಆಮೇಲೆ
ಸೆವೆಂತ್ ಹೌಸ್ ಟಾಕ್ಸ್ ಅಬೌಟ್ ಹೆಲ್ತ್ ರಿಲೇಟೆಡ್, ಆ ಲೋನ್ ತಗೊಂಡು ದುಡ್ಡು ಮಾಡ್ತಾನೆ. ಆಮೇಲೆ ಸೆವೆಂತ್ ಹೌಸ್ ಟಾಕ್ಸ್ ಅಬೌಟ್ ಬಿಸ್ನೆಸ್ ಪಾರ್ಟ್ನರ್ಸ್, ಫ್ರೆಂಡ್ಸ್, ಲೈಫ್ ಪಾರ್ಟ್ನರ್ ಇಂದ ಒಂದು ದುಡ್ಡು ಸಿಗುತ್ತೆ. 8ನೇ ಮನೆ ಸಡನ್ ಮನಿ ಮೇಕಿಂಗ್ ಸ್ಕೀಮ್ಸ್ ಗಳಿಂದ ದುಡ್ಡು ಬರುತ್ತೆ. ಇನ್ಶೂರೆನ್ಸ್, LIC ಈ ತರ ಪಾಲಿಸಿಗಳಿಂದ ಅವನಿಗೆ ಬೆನಿಫಿಟ್ ಸಿಗುತ್ತೆ. 9ನೇ ಮನೆ ತಂದೆಯಿಂದ ಬೆನಿಫಿಟ್ ಸಿಗುತ್ತೆ. 10ನೇ ಮನೆ ಚೆನ್ನಾಗಿ ಅವ್ನು ದುಡ್ಕೊಂತಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ. 12ನೇ ಮನೆ ನೋಡಿದ್ರೆ ಅವ್ನು ಫಾರಿನ್ ಪ್ಲೇಸಲ್ಲಿ ಸೆಟ್ಲ್ ಆಗ್ತಾನೆ, ಇಂಡಿಯನ್ ಇರ್ತಾನ, ಅವ್ರ ಬೆಡ್ ಕಂಫರ್ಟ್ ಚೆನ್ನಾಗಿರುತ್ತೆ, ಜೀವನ ಸುಖ ಚೆನ್ನಾಗಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಇದು ಸಿಂಪಲ್ ಆಗಿ ಒಂದೊಂದು ಮನೆಗೆ ಒಂದೊಂದು 2 ಪಾಯಿಂಟ್ ಕೊಟ್ಟಿದೆ, 1000 ಪಾಯಿಂಟ್ಸ್ ಇದೆ. ಈ ಗ್ರಹಗಳು ಎಲ್ಲೆಲ್ಲಿ ಹೋದಾಗ ಈ ಗ್ರಹಗಳ ಗುಣಗಳೇನು, ಒಂದೊಂದು ಗ್ರಹವು ಯಾವ ತರ ಕೆಲಸ ಮಾಡುತ್ತೆ, ಆ ಗ್ರಹಗಳಿಂದ ಅವನಿಗೆ ಯಾವ ತರ ಎಫೆಕ್ಟ್ಸ್ ಗಳು ಸಿಗುತ್ತೆ, ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ. ಇದಕ್ಕೆ ನೀವು ಡಿವಿಷನಲ್ ಚಾರ್ಟ್ಸ್ ಹೋಗ್ಬೋದು. ಡಿವಿಷನಲ್ ಚಾರ್ಟ್ಸ್ ಅಂದ್ರೆ D1 ಚಾರ್ಟ್ ಇಂದ DG60 ಚಾರ್ಟ್ ವರೆಗೂ ಬೇಕಾದಷ್ಟು ಡಿವಿಷನಲ್ ಚಾರ್ಟ್ಸ್ ಇದೆ. ಅದರಲ್ಲೂ ನೀವು ಚೆಕ್ ಮಾಡ್ಕೋಬಹುದು. ಅಷ್ಟಕ ವರ್ಗದಲ್ಲಿ ನೋಡ್ಬೋದು, ಷಡ್ಬಲದಲ್ಲಿ ನೋಡ್ಬೋದು. ನಾನು ಮೊದಲೇ ನಿಮ್ಗೆ ಸ್ವಲ್ಪ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟೆ. ಇದನ್ನೆಲ್ಲ ನೋಡಿದಾಗ ನೀವು ಯಾರು ಎಂತವ್ರು, ನಿಮ್ಗೆ ಏನ್ ಬೇಕು, ಯಾವ ಪ್ರಾಬ್ಲಮ್ ಇದೆ ಅನ್ನೋದನ್ನ ಎಲ್ಲ ಡೀಟೇಲ್ ಆಗಿ ಗೊತ್ತಾದ ಮೇಲೆ ರೆಮಿಡೀಸ್ಗೆ ಹೋದಾಗ ಟೆಂಪಲ್ಸ್, ಯಾವ ಟೆಂಪಲ್ಗೆ ಹೋದ್ರೆ ಅವ್ನಿಗೆ ರಿಸಲ್ಟ್ ಸಿಗುತ್ತೆ, ಯಾವ ಜಮ್ ಸ್ಟೋನ್ಸ್ ಆಗಿದ್ರೆ ಅವ್ನಿಗೆ ರಿಸಲ್ಟ್ ಸಿಗುತ್ತೆ, ಯಾವ ಯೋಗ ಮಾಡಿದ್ರೆ ಅವ್ನಿಗೆ ರಿಸಲ್ಟ್ ಸಿಗುತ್ತೆ. ಈ ತರ ಇದು ಯಾವ ಭಾಷೆಗೂ ಸಂಬಂಧಪಟ್ಟಿದ್ದಲ್ಲ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಬೇಕಾದಷ್ಟು ಭಾಷೆಗಳಲ್ಲಿ ಇಂಡಿವಿಜುವಲ್ ಆಗಿ ಅವ್ರವ್ರದೇ ಆದಂಥ ಮಾತೃಭಾಷೆಗಳಲ್ಲಿ ಬೇಕಾದಷ್ಟು ಭಾಷೆಗಳಲ್ಲಿ ಬೇಕಾದಷ್ಟು ಇನ್ಫಾರ್ಮೇಶನ್ಸ್ಗಳು ಅವೈಲೇಬಿಲಿಟಿ ಇದೆ. ಇದು ಒಂದೇ ಗುಂಪಿಗೆ ಸೇರಿದ್ದಲ್ಲ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸೊ ಇದು ನಮ್ಮ ಜನಕ್ಕೆ ಹೋಗಿ ಸೇರಬೇಕು, ಸಾಮಾನ್ಯ ಜನಕ್ಕೆ ಇದು ಹೋಗಿ ಸೇರಬೇಕು. ಅಂದ್ರೆ ಮಗು ಹುಟ್ಟಿದಾಗ ಅಂದ್ರೆ ಸಾಯೋವರೆಗೂ ಎಲ್ಲ ಆಕ್ಟಿವಿಟೀಸ್. ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ದಿನ ನನಗೆ ಹೆಂಗಿದೆ ಅಂತ ನೋಡ್ಬೇಕಂದ್ರೆ ತಾರಾಬಲ ಅಂತಿದೆ. ತಾರಾಬಲನಲ್ಲಿ 1, 2, 3, 4, 5 ಅಂದ್ರೆ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಈಗ ತಾರಾಬಲ ಅಂದ್ರೆ ನನ್ನ ನಕ್ಷತ್ರ, ಇವತ್ತು ನಾವು ಯಾವ ನಕ್ಷತ್ರ ಅನ್ನೋದಕ್ಕೆ ನೋಡೋದು. ಈಗ 27 ನಕ್ಷತ್ರಗಳಿದೆ. 1, 2, 3, 4, 5, 6, 7, 8, 9 ನಕ್ಷತ್ರ. ಅದೇ ತರ 10, 11, 12, 13, 14, 15, 16, 17, 18 ಅಂದ್ರೆ 19, 20, 21, 22, 23, 24, 25, 26, 27 ನಕ್ಷತ್ರಗಳು 3 ಭಾಗವಾಗಿ ಮಾಡಿದ್ದಾರೆ. ಈಗ ಅಶ್ವಿನಿ ನಕ್ಷತ್ರ ಫಸ್ಟ್, ಅಶ್ವಿನಿ ಮಖ ನಕ್ಷತ್ರ ಅಂದ್ರೆ ಅಶ್ವಿನಿ ನಕ್ಷತ್ರ, ಮಖ, ಮೂಲ, ಇದು 3 ಒಂದೇ ಗುಂಪಿಗೆ ಸೇರೋದು. ಕೇತು ನಕ್ಷತ್ರ, ಭರಣಿ ನಕ್ಷತ್ರ ನೆಕ್ಸ್ಟ್, ಅಶ್ವಿನಿ ಭರಣಿ, ಕೃತಿಕಾ ಬಂದ್ಬಿಟ್ಟು ಸೂರ್ಯನಿಗೆ ಸೇರಿದ್ದು, ಕೃತಿಕಾ ರೋಹಿಣಿ ಬಂದ್ಬಿಟ್ಟು ಮೂನಕ್ಕೆ ಸೇರಿದ್ದು. ಅಂದ್ರೆ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ. ಮೃಗಶಿರ ಬಂದ್ಬಿಟ್ಟು ಮಾರ್ಸಕ್ಕೆ ಸೇರಿದ್ದು. ಆರಿದ್ರ ಬಂದ್ಬಿಟ್ಟು ರಾಹುಗೆ ಸೇರಿದ್ದು. ಪುನರ್ವಸು ಬಂದ್ಬಿಟ್ಟು ಜುಪಿಟರ್ ಸೇರಿದ್ದು. ಶನಿ ಅಂದ್ರೆ ಪುನರ್ವಸು ಪುಷ್ಯ ನಕ್ಷತ್ರ ಶನಿಗೆ ಸೇರಿದ್ದು. ಪುನರ್ವಸು ಪುಷ್ಯ ನಕ್ಷತ್ರ ಅಂದ್ರೆ ಮೆರ್ಕರಿಗೆ ಸೇರಿದ್ದು. ಅಂದ್ರೆ ನನಗೆ ಈಗ 1ರಿಂದ 1ನೇ ತಾರೆ ಅಂದ್ರೆ ಪದತಾರೆ, 2ನೇ ತಾರೆ ಒಳ್ಳೆದು ಅಂದ್ರೆ 2, 4, 6, 8, 9 ತಾರೆಗಳು ಒಳ್ಳೆದು. 1, 3, 5, 7ನೇ ತಾರೆಗಳು ಒಳ್ಳೇದಲ್ಲ. 1ನೇ ತಾರೆ ಇದ್ರೆ ತರಕಾರಿ ದಾನ ಮಾಡ್ಬೇಕು, 3ನೇ ತಾರೆ ಇದ್ರೆ ಬೆಲ್ಲ ದಾನ ಮಾಡ್ಬೇಕು, 5ನೇ ತರ ಇದ್ರೆ ಉಪ್ಪು ದಾನ ಮಾಡ್ಬೇಕು, 7ನೇ ತಾರೆ ಇದ್ರೆ ಎಳ್ಳು ದಾನ ಮಾಡ್ಬೇಕು. ಅಂದ್ರೆ ಇವತ್ತಿನ ದಿವಸ ಚೆನ್ನಾಗಿಲ್ಲ ಅಂದ್ರೆ ಈ ದಾನಗಳನ್ನ ಮಾಡಿ ಚೆನ್ನಾಗಿದೆ ಅಂದ್ರೆ ಹೋಗಿ ಅವತ್ತು ಸಕ್ಸಸ್ಫುಲ್ ಆಗಿ ಆ ದಿನವನ್ನ ಉಪಯೋಗಿಸ್ಕೊಳ್ಳಿ. ಈಗ ಒಂದು ದಿನ ಅಂತ ನೋಡಿದ್ರೆ ಅದರಲ್ಲಿ 1 ಅವರ್ ಹೆಂಗಿದೆ ಅಂತ ಕಂಡುಹಿಡಿಬಹುದು. ಅದಕ್ಕೆ ಹೋರ ಅಂತ ಹೇಳ್ತಾರೆ. ಹೋರನಲ್ಲಿ ಇವತ್ತು ಸೂರ್ಯ ಹೋರ ಅಂದ್ರೆ ಭಾನುವಾರ, ಇವತ್ತು ಭಾನುವಾರ ಅಂತ ಇಟ್ಕೊಳ್ಳಿ. ಭಾನುವಾರ ಮೊದಲನೇ ಹೋರ ಸೂರ್ಯ ಹೋರ. ಸೂರ್ಯ ಹೋರದಿಂದ 6ನೇ ಹೋರ ಅಂದ್ರೆ ಸೂರ್ಯ ಅಂದ್ರೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ. ನೆಕ್ಸ್ಟ್ ಶುಕ್ರವಾರ ಆದ್ಮೇಲೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ನೆಕ್ಸ್ಟ್ ಬುಧವಾರ. ಈ ತರ ಒಂದೊಂದವರೆಗೂ ಒಂದು ಪರ್ಟಿಕ್ಯುಲರ್ ಪ್ಲಾನೆಟ್ ರೋಲ್ ಮಾಡುತ್ತೆ. ಈಗ ಪೊಲಿಟಿಕಲಿ ನಾನು ನಾಮಿನೇಷನ್ ಫೈಲ್ ಮಾಡಬೇಕು, ಸೂರ್ಯ ಹೋರನಲ್ಲಿ ಹೋಗಿ. ಬಟ್ಟೆ ತಗೊಂಡ್ಬರಬೇಕು, ಶುಕ್ರವಾರದಲ್ಲಿ ಹೋಗಿ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಬುಧ ಇಸ್ ದ ಮೀಡಿಯೇಟರ್, ಡಿಸ್ಕಷನ್ಗೆ ಹೋಗಿ. ಗುರು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು, ಗುರುವಾರಲ್ಲಿ ಹೋಗಿ. ಶುಕ್ರ ಒಂದು ಗೋಲ್ಡ್ ತಗೊಂಡ್ಬರ್ಬೇಕು, ಬಟ್ಟೆ ತಗೊಂಡ್ಬರ್ಬೇಕು. ಇಂಥ ಫೀಲ್ಡ್ ಯಾವ್ದು ತರಬೇಕು, ಮಟನ್ ತರಬೇಕ್ರಿ, ಕುಜವರಲ್ಲಿ ಹೋಗಿ ತಗೊಂಡ್ರಿ. ಈ ತರ ಎಲ್ಲದಕ್ಕೂ ಜೀವನದಲ್ಲಿ ನೀವೇನೇ ಮಾಡ್ಬೇಕು ಅದು ಒಂದೊಂದು ನಿಮಿಷಕ್ಕೂ ಜ್ಯೋತಿಷವನ್ನ ಯಾವ ತರ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಋಷಿಗಳು, ನಮ್ಮ ಸಿದ್ಧರುಗಳು ಪ್ರಾಪರ್ ಆಗಿ ನಮಗೆ ಕೊಟ್ಟಿದ್ದಾರೆ. ಇದು ಪ್ಯೂರ್ಲಿ ಸೈನ್ಸ್. ಅಂದ್ರೆ ನಾನು ಹೇಳಿದ್ದೆಲ್ಲ ಕೆಮಿಕಲ್ ಕಾಂಬಿನೇಷನ್ ಇಂದ ಸಿಸ್ಟಮೆಟಿಕ್ ಆಗಿ ಯಾವ್ಯಾವ ಯಾವ್ದಾದ್ರು ಮಾಡಿದ್ರೆ ಯಾವ ಕೆಮಿಕಲ್ ಕಾಂಬಿನೇಷನ್ ಯಾವ ತರ ವರ್ಕ್ ಆಗುತ್ತೆ. ರಾಹುಕಾಲ ಅಂದ್ರು ಏನು, ಅಮಗಂಡ ಕಾಲ ಅಂದ್ರೆ ಏನು, ಅಂದ್ರೆ ಒಳ್ಳೆ ಗುಳಿಗೆ ಕಾಲ ಅಂದ್ರೆ ಏನು,
ಎಲ್ಲವನ್ನು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ತರ ಈ ಕೆಮಿಕಲ್ ಕಾಂಬಿನೇಷನ್ಸ್ ವರ್ಕ್ ಆಗಿ ಯಾವ್ಯಾವ ತರ ಈ ಮನುಷ್ಯನ ಬಾಡಿಯಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನ ಪ್ರಾಪರ್ ಆಗಿ ಸ್ಟಡಿ ಮಾಡಿ ನಮಗೆ ಸಿಸ್ಟಮ್ಯಾಟಿಕ್ ಆಗಿ ಇದನ್ನು ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಹೇಳಕ್ ಬರ್ತಾ ಇದ್ದೀನಿ, ಇದು ಒಂದೇ ಭಾಷೆಗೆ ಸಂಬಂಧಪಟ್ಟಿದ್ದಲ್ಲ, ಒಂದೇ ಗುಂಪಿಗೆ ಸಂಬಂಧಪಟ್ಟಿದ್ದಲ್ಲ. ಇದು ಸ್ವಲ್ಪ ಜನ ತಗೊಂಡ್ಬಿಟ್ಟು ನಂದೇ ಇದು ನಾವೇ ಮಾಡಿ ಇಟ್ಕೊಂಡಿರೋದು ಅಂತೇಳಿ ಸ್ವಲ್ಪ ಜನ ಮಾಡ್ತಿದ್ದಾರೆ, ಅದಲ್ಲ. ಈಗ ನಾಡಿ ಅಸ್ಟ್ರಾಲಜಿ ಅಂತ ತಗೊಂಡ್ರೆ ಹಳೆಯ ನಾಡಿ ಸಿಸ್ಟಮ್ ಅಲ್ಲಿ ಈಗ ಒಂದು ಡಿವಿಷನ್ ಈಗ ಏನ್ ಅವೈಲಬಿಲಿಟಿ ಇದೆಯೋ ಇದು ಈಗ ನಾವೇನ್ ಮಾಡ್ತೀವಿ, ಅಶ್ವಿನಿ 4 ಪಾದ, ಭರಣಿ 4 ಪಾದ, ಕೃತಿಕ 1 ಪಾದ, 9 ಪಾದ ಅಂತ ನೋಡಿದ್ವಿ. KP ಅವರು ಏನ್ ಮಾಡಿದ್ದಾರೆ, ಇದನ್ನ 249 ಭಾಗವಾಗಿ ಟೋಟಲ್ ಆಗಿ ಈಗ 9 ಭಾಗ ಅಂದ್ರೆ ಇಂಟು 27 ಅಂದ್ರೆ 12 ಅಂತ ಹೇಳಿದ್ರೆ 2 9 8 ಮಿಕ್ಕಿದ್ದೊಂದು 9 108 ಭಾಗ, 108 ಭಾಗ ಮಾಡಿದೀವಿ. ಇದನ್ನ KP ಅವರು ತಗೊಂಡು 249 ಈಕ್ವಲ್ ಪಾರ್ಟ್ಸ್ ಮಾಡಿದ್ದಾರೆ. ಅಷ್ಟೇ ಈಗ ಅವೈಲಬಿಲಿಟಿ ಇರೋದು. ಹಳೇದು ನಮ್ಮ ಹತ್ರ ಎಷ್ಟಿತ್ತು ಗೊತ್ತಾ, ಈ ಒಂದು ಡಿವಿಷನ್ ಇದೆಯಲ್ಲ ಮೇಷ 30 ಡಿಗ್ರಿನ 150 ಭಾಗ ಮಾಡಿದ್ವಿ. ಒಂದೇ ಒಂದು ಡಿವಿಷನ್ ಇಂಟು 12 ತಗೊಳ್ಳಿ. ಅಷ್ಟು ಭಾಗವಾಗಿ ಆಳವಾಗಿ ಮಾಡಿ ಡಿಸ್ಕಸ್ ಮಾಡಿ ಒಂದು ಥಂಬ್ ಪ್ರಿಂಟ್ ತಗೊಂಡಿದ ತಕ್ಷಣ ಅವನ ಲೈಫ್ ಹಿಸ್ಟ್ರಿ, ಅವ್ನ ತಾತ ಮುತ್ತಾತನ ಡೀಟೇಲ್ ಎಲ್ಲ ಇರ್ತಿದ್ರು. ಆ ತರ ಅಸ್ಟ್ರಾಲಜಿ ನಮ್ಮ ಹತ್ರ ಇತ್ತು. ಹಂಗಾದ್ರೆ ಇದು ಒಂದೇ ಗುಂಪಿಗೆ ಸೇರಿದ್ದ, ಒಂದೇ ಜನ ಮಾಡಿದ್ದ? ಇಲ್ಲ, ಇದಕ್ಕೆ ಮುಂಚೆ ಜನಗಳು ಮಾಡಿ ಇಟ್ಟಿದ್ರು. ಅದು ಈಗ ಬೇರೆ ರೂಪದಲ್ಲಿ ಸ್ವಲ್ಪ ಅವೈಲಬಿಲಿಟಿ ಇದೆ. ಬಟ್ ಬೇರೆ ಬೇರೆ ಕಡೆ ಈಗ ಲಂಡನ್ ಮ್ಯೂಸಿಯಂ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಹೋಗಿ ಸೇರ್ಬಿಟ್ಟಿದೆ. ಸ್ವಲ್ಪ ಜನ ಅದನ್ನು ಮುಚ್ಚಿಟ್ಕೊಂಡು ಕೊಡ್ತಾ ಇದ್ದಾರೆ. ಈ ತರ ಬೇರೆ ಬೇರೆ ರೂಪಗಳಲ್ಲಿ ಇದು ಇದೆ. ಆದ್ರೂ ಕೂಡ ನಾನು ಇಲ್ಲಿ ನಿಮ್ಗೆ ಸಿಂಪಲ್ ಆಗಿ ಈ ವಿಷಯವನ್ನ ಸಿಂಪಲ್ ಆಗಿ ನಿಮ್ಗೆ ಹೇಳಕ್ ಇಷ್ಟಪಡೋದು ಏನು ಅಂದ್ರೆ, ಇದು ಯಾವ ಭಾಷೆಗೆ, ಯಾವ ಗುಂಪಿಗೆ, ಹಿಂದೂಯಿಸಂ, ಮುಸ್ಲಿಮಿಸಂ, ಕ್ರಿಶ್ಚಿಯಾನಿಸಂ, ಯಾವ್ದು ಇಸಂ ಸಂಬಂಧಪಟ್ಟಿದ್ದಲ್ಲ. ಇಟ್ಸ್ ಅ ಪ್ಯೂರ್ ಸೈನ್ಸ್, ನೇಚರ್ ಕನೆಕ್ಟೆಡ್ ಟು ಹ್ಯೂಮನ್. ಹ್ಯೂಮನ್ ಬಾಡಿಯಲ್ಲಿ ಇದು ಯಾವ ತರ ವರ್ಕ್ ಆಗುತ್ತೆ, ಇದನ್ನ ಯಾವ ರೀತಿಯಲ್ಲಿ ನಾವು ತಗೊಂಡ್ರೆ ನಮ್ಮ ಬಾಡಿನ ನಮ್ಮ ಮೈಂಡ್ನ, ಮನಸ್ಸು ಮತ್ತೆ ಹೃದಯ, ನಮ್ಮ ಬಾಡಿ, ನಮ್ಮ ದೇಹ, ಇದನ್ನು ಯಾವ ತರ ಶುದ್ಧವಾಗಿ ಇಟ್ಕೋಬಹುದು. ಶುದ್ಧವಾಗಿ ಇಟ್ಕೊಂಡ್ರೆ ನಮ್ಮ ಮೈಂಡ್ ಬಾಡಿ ಕೋಆರ್ಡಿನೇಷನ್ ನಾನು ಒಬ್ಬಂದು ಸರಿಯಾದ್ರೆ, ಇದೇ ತರ ಇಡೀ ನನ್ನ ಸುತ್ತಲಿರೋ ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ ಸರಿಯಾದ್ರೆ, ಇದೇ ತರ ಈ ಡಿಸ್ಟ್ರಿಕ್ಟ್ ಅಲ್ಲಿ ಸರಿಯಾದ್ರೆ, ಇದೇ ತರ ಈ ದೇಶದಲ್ಲಿ ಸರಿಯಾದ್ರೆ, ಡಿಸ್ಟ್ರಿಕ್ಟ್ ಅಂಡ್ ಸ್ಟೇಟ್ ಅಲ್ಲಿ ಸರಿಯಾದ್ರೆ, ದೇಶದಲ್ಲಿ ಅಂದ್ರೆ ಈ ಇಂಡಿಯಾನೇ ಸರಿಯಾದ್ರೆ, ಇದೇ ತರ ಇಡೀ ಪ್ರಪಂಚದಲ್ಲಿ ಎಲ್ಲ ಕಂಟ್ರೀಸ್ ಅಲ್ಲೂ ಇಂಡಿವಿಜುವಲ್ ಮನುಷ್ಯ ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅವನ ಮೈಂಡ್ ಬಾಡಿ ಚೆನ್ನಾಗಿದೆ, ಇಡೀ ಪ್ರಪಂಚ ಚೆನ್ನಾಗಿರುತ್ತಾ ಇಲ್ವಾ? ಇದನ್ನ ನಮ್ಮ ಜನಕ್ಕೆ ಕೊಂಡು ಸೇರ್ಬೇಕಂದ್ರೆ ನಮ್ಮ ಕೆಲಸವಲ್ವಾ? ಅದರಿಂದಾನೆ ಇದನ್ನ ಟೀಚಿಂಗ್ ಸಿಸ್ಟಮ್ ಅಂತ ಮಾಡಿದ್ವಿ. ಇದು ಟೀಚ್ ಮಾಡಕ್ ಹೋದ್ರೆ ಇದ್ರಲ್ಲಿ ಏನಾಗಿದೆ ಅಂದ್ರೆ, ಅಸ್ಟ್ರಾಲಜಿ ಅಂತ ತಗೊಂಡ್ರೆ 2 ವರ್ಷ 3 ವರ್ಷ ಹೇಳ್ಕೊಡ್ತಾರೆ. KP ಸಿಸ್ಟಮ್ 1 ವರ್ಷ 2 ವರ್ಷ ಹೇಳ್ಕೊಡ್ತಾರೆ. ವಾಸ್ತು 1 ಇಯರ್ ಹೇಳ್ಕೊಡ್ತಾರೆ. ನ್ಯೂಮರಾಲಜಿ 6 ಮಂತ್ಸ್ 1 ಇಯರ್ ಹೇಳ್ಕೊಡ್ತಾರೆ. ಪಾಮಿಸ್ಟ್ರಿ 1 ಇಯರ್ ಹೇಳ್ಕೊಡ್ತಾರೆ. ಈ ತರ ತಗೊಂಡು ನಾವು ಓದಕ್ ಹೋದ್ರೆ 12 ವರ್ಷ ಬೇಕಾಗುತ್ತೆ. 12 ವರ್ಷ ನಾನು ಸೀರಿಯಸ್ ಆಗಿ ಇದನ್ನ ಕೂತ್ಕೊಂಡು ಓದಕ್ಕಾಗಲ್ಲ. ಇದು ಸಿಸ್ಟಮ್ಯಾಟಿಕ್ ಆಗಿ ಸಿಂಪಲ್ ಆಗಿ ಇದು ಜನಕ್ಕೆ ಹೋಗಿ ಸೇರಕ್ಕೆ ಯಾವ ತರ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಎಲ್ಲವನ್ನು ಕಂಬೈನ್ ಮಾಡಿ ಒಂದು ಸಬ್ಜೆಕ್ಟ್ ಆಗಿ ಮಾಡಿದ್ದೀನಿ. ಅಂದ್ರೆ ಟ್ರೆಡಿಷನಲ್ ಅಸ್ಟ್ರಾಲಜಿ, KP ಸಿಸ್ಟಮ್, ವಾಸ್ತು, ನ್ಯೂಮರಾಲಜಿ, ಪಾಮಿಸ್ಟ್ರಿ, ಜೆಮ್ ಸ್ಟೋನ್ಸ್, ಈ ದೇವಸ್ಥಾನ ಮರ್ಜಿ ಚರ್ಚಲ್ಲಿ ಏನಿದೆ ಎನರ್ಜಿ, ಇದನ್ನೆಲ್ಲ ಈವನ್ ಇನ್ಕ್ಲೂಡೆಡ್ ಯೋಗ ಎಲ್ಲಾನು ಮಿಕ್ಸ್ ಮಾಡಿ ಒಂದು ಸಬ್ಜೆಕ್ಟ್ ಆಗಿ ಮಾಡಿ. ಇದನ್ನ ಒಂದೇ ವರ್ಷ 1 ಇಯರ್ ನನ್ನ ಜೊತೆಗೆ ಇದ್ರೆ ಸಾಕು. 1 ವರ್ಷದಲ್ಲಿ ಭಾನುವಾರ ಎನಿ ಒನ್ ಸಂಡೇ 1-2 ಅವರ್ ನನ್ನ ಜೊತೆಗೆ ಇರ್ಬೇಕಷ್ಟೇ. ಎವ್ರಿ ಸಂಡೇ 2 hours ಆರ್ ಎನಿ ಡೇ ವಿಚ್ ಇಸ್ ಸೂಟಬಲ್ ಟು ಯು. ನಿಮ್ಗೆ ಸೂಟಬಲ್ ಆಗಿರ್ತಂಗೆ ಯಾವ್ದಾದ್ರು ಒಂದು ದಿನವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 2 ಅವರ್ ನನ್ನ ಜೊತೆಗೆ 1 ವರ್ಷ ಇದು ಬಿಟ್ರೆ ನಮ್ಗೆಲ್ಲ ಸಬ್ಜೆಕ್ಟ್ ಕೊಟ್ಬಿಡ್ತೀವಿ. ಇದು SLC ಓದಿರ್ತಕ್ಕಂಥ ಹುಡುಗನಿಂದ ಹಿಡಿದು ವಯಸ್ಸಾಗಿರೋವರೆಗೂ ಎಲ್ರಿಗೂ ಬೇಕಾಗುತ್ತೆ. ಜಮ್ ಸ್ಟೋನ್ಸ್ ಬಗ್ಗೆ ಅದ್ರದ್ದು ಆರ್ಟ್ನೆಸ್ ಏನು, ಡೆನ್ಸಿಟಿ ಏನು, ಒರಿಜಿನಲ್, ಸೆಮಿ ಪ್ರಿಷಿಯಸ್, ಪ್ರಿಷಿಯಸ್, ಇಮಿಟೇಷನ್, ಒಂದು ಸ್ಟೋನ್ ನೋಡಿದ ತಕ್ಷಣ ಇದು ಒರಿಜಿನಲ್ ಡೂಪ್ಲಿಕೇಟ್ ಆಗಿಲ್ವಾ ಅಂತ ಹೇಳ್ಬೋದು. ಅದೇ ತರ ಯಾವ್ಯಾವ ಟೆಂಪಲ್ ಅಲ್ಲಿ ಯಾವ ತರ ಎನರ್ಜಿಗಳಿರುತ್ತೆ ಅದನ್ನ ಯಾವ ತರ ಎನ್ಕ್ಯಾಶ್ ಮಾಡ್ಕೊಳ್ಳೋದು. ಜ್ಯೋತಿಷದಲ್ಲಿ ಫುಲ್ ಡೀಟೇಲ್. ಒಂದು ಜಾತಕ ಅಂತ ತಗೊಂಡ್ರೆ ನೇಚರ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಲಗ್ನ ಯಾವುದು, ರಾಶಿ ಯಾವುದು, ನಕ್ಷತ್ರ ಯಾವುದು, ದಶಭುಕ್ತಿ ಯಾವುದು, ಅಂತರ ಯಾವುದು, ಡಿವಿಷನ್ ಚಾರ್ಟ್ಸ್ ಯಾವುದು, ಅಷ್ಟಕವರ್ಗ ಯಾವುದು, ಷಡ್ಬಲ ಯಾವುದು, ಎಲ್ಲ ಡೀಟೇಲ್ ಮುಗುಡ್ತಾಸ್ ಎಲ್ಲ ಡೀಟೇಲ್ಸ್ ಟ್ರೆಡಿಷನಲ್ ಸಿಕ್ಬಿಡುತ್ತೆ. KP ಸಿಸ್ಟಮ್ ಅಂದ್ರೆ ಸಬ್ಲಾಟ್, ಸಬ್ಲಾಟ್, ಸ್ಟಾರ್ ಲಾಟ್, ಸಬ್ಲಾಟ್, ಸಬ್ಲಾಟ್, ಲಗ್ನಾಧಿಪತಿ ಕನೆಕ್ಟೆಡ್ 7th and 10th ಆದ್ರೆ ಏನಾಗುತ್ತೆ,
ಈಗ 1571 ಆದ್ರೆ ಮದುವೆ ಫಿಕ್ಸ್ ಆಗುತ್ತೆ. ಫಸ್ಟ್ ಲಾಟ್ ಕನೆಕ್ಟೆಡ್ 10th ಅವನ ಪ್ರೊಫೆಷನಲ್ ಟ್ಯಾಲೆಂಟ್ ಚೆನ್ನಾಗಿರುತ್ತೆ. ಈ ತರ ಎನಿ ಕ್ವಶನ್ಸ್ ಕೆಪಿ ಸಿಸ್ಟಮ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಪಾಮಿಸ್ಗೆ ಒಬ್ಬನ ಕೈ ನೋಡಿದ ತಕ್ಷಣ ಟಕ್ ಟಕ್ ಅಂತ ಒಂದು 5 ವರ್ಡ್ಸ್ ಫಾಸ್ಟ್ ಆಗಿ ಹೇಳ್ಬೋದು. ನ್ಯೂಮರಾಲಜಿಯಲ್ಲಿ ಯಾವ ತರ ಗಾಡಿ ತಗೋಬಹುದು, ಯಾವ ವೆಹಿಕಲ್ ತಗೋಬೇಕು ಅಂತ ಹೇಳಿದ್ರೆ ನ್ಯೂಮರಾಲಜಿಕಲಿ ವಿಚ್ ಇಸ್ ದಿ ಲಕ್ಕಿ ನಂಬರ್ ಆರ್ ಇಂಟರ್ಚೇಂಜಬಲ್ ನಂಬರ್ ಆರ್ ವಿಚ್ ಇಸ್ ಸೂಟಬಲ್ ನಂಬರ್ ಟು ಮೀ ಅಂತ ಗೊತ್ತಾಗ್ಬಿಡುತ್ತೆ. ಈ ತರ ಎಲ್ಲ ಸಬ್ಜೆಕ್ಟ್ ನಿಮಗೆ ಸಿಸ್ಟಮೆಟಿಕ್ ಆಗಿ ಶಾರ್ಟ್ ಆಗಿ ಕೊಡಬೇಕು. ಬೇಸಿಕ್ಸ್ ಎಲ್ಲ ಕೊಟ್ಬಿಡ್ತೀವಿ. ಫರ್ದರ್ ಡೆವಲಪ್ ಮಾಡಿಕೊಂಡು ಅದು ದೊಡ್ಡ ಲೆವೆಲ್ ಆಗಿ ಡೆವಲಪ್ ಮಾಡ್ಕೊಳ್ಳಿ ಬೇಕಾದಷ್ಟು ಕ್ಲಾಸಿಕಲ್ ಬುಕ್ಸ್ ಇದೆ. ಫರ್ದರ್ ಇಂಡಿವಿಜುವಲ್ ಸ್ಟಡೀಸ್ಗೆ ನೀವು ಅದನ್ನು ಡೀಪ್ ಆಗಿ ಸ್ಟಡಿ ಮಾಡಿ ನೀವೇ ನಿಮ್ಮನ್ನ ಡೆವಲಪ್ ಮಾಡಬೇಕು. ಇದು ಎಲ್ರಿಗೂ ಹೋಗಿ ಸೇರ್ಬೇಕು. ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಇದು ಒಂದು ಗ್ರೂಪ್ ಸೇರಿದ್ದಲ್ಲ, ಕೆಳಮಟ್ಟದಲ್ಲಿರೋರಿಂದ ಹಿಡಿದು SLC ಮೇಲೆ ಯಾರು ಓದಿದಾರೋ ಅಲ್ಲಿಂದ ಹಿಡಿದು ಯಾರು ಬೇಕಾದ್ರೂ ಬರ್ತಾರೆ. ನಿಮ್ ಕನ್ನಡದಲ್ಲಿ ಸಿಗುತ್ತೆ, ಇಂಗ್ಲಿಷಲ್ಲಿ ಸಿಗುತ್ತೆ. ಕಲ್ತ್ಕೊಂಡು ಇದನ್ನ ಸೈಂಟಿಫಿಕ್ ಇಟ್ಸ್ ಅ ಪ್ಯೂರ್ ಸೈನ್ಸ್ ಅನ್ನೋದನ್ನ ನಿಮ್ಗೆ ಹೇಳಕ್ಕೋಸ್ಕರ ಹೊರಟು ನಿಮ್ಗೆ ಇಷ್ಟು ಡೀಟೇಲ್ ನ ಕೊಟ್ಟಿದ್ದೀನಿ. ನಾನು ತಿಳಿದ ಮಟ್ಟಿಗೆ ಇದು ಶಾರ್ಟೆಸ್ಟ್ ಫಾರ್ಮ್. ಒಂದು 100% ಇರೋದನ್ನ ಒಂದು 5% ನಿಮ್ಗೆ ಕೊಟ್ಟಿದ್ದೀನಿ ಅಷ್ಟೇ. ಶಾರ್ಟೆಸ್ಟ್ ಫಾರ್ಮ್ ಅಲ್ಲಿ ಹೇಳಿದ್ದೀನಿ. ಸೊ ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಒಬ್ಬೊಬ್ಬರಿಗೂ ಇಡೀ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೂ ಬೇಕಾಗಿರೋದು ಅಷ್ಟೊಳಗೆ. ಯಾಕಂದ್ರೆ ಅದರಿಂದನೇ ಎಲ್ಲ ಬಂದಿರೋದು. ಈ ಕಾಂಬಿನೇಷನ್ ಇಂದಲೇ ಜೀವಿಗಳು ಬಂದಿದ್ದು. ಜೀವಿಗಳು ಬಂದಿದ್ದಂದ್ಮೇಲೆ ಅವ್ರ ಲೈಫಲ್ಲಿ ಹುಟ್ಟಿದಾಗಿಂದ ಹತ್ತುವರೆಗೂ ಇದು ಆಡೋ ಆಟಗಳಿಂದನೇ ಎಲ್ಲ ನಡೀತಿರೋದು. ಅವಾಗ ಯಾವ್ಯಾವ ಸ್ಟೇಜ್ ಅಲ್ಲಿ ಎವ್ರಿ ಡೇ ಇಂದ ಹಿಡಿದು ನನ್ನ ಸಾಯೋವರೆಗೂ ಎಲ್ಲೆಲ್ಲಿ ಯಾವ್ಯಾವ ಸ್ಟೇಜ್ ಅಲ್ಲಿ ಏನೇನು ಬೇಕಾಗತ್ತೆ, ಏನೇನು ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ನೀವು ಬ್ಯೂಟಿಫುಲ್ ಆಗಿ ತಿಳ್ಕೊ. ಒಬ್ಬೊಬ್ಬ ಮನುಷ್ಯನಿಗೆ ಹೆಂಗ್ ಊಟ ಬೇಕು ಆ ತರ ಇರೋ ಸ್ಟೋರಿ. ಇಟ್ಸ್ ಅ ಪ್ಯೂರ್ ಸೈನ್ಸ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದನ್ನು ಉಪಯೋಗಿಸ್ಕೊಡಿ. ಇದನ್ನ ಬೇಡಬೇಕಂದ್ರೆ ಬೇಕಾದಷ್ಟು ವಿಷಯಗಳಿದೆ. ವಿಷಯಗಳನ್ನೆಲ್ಲ ಹೇಳ್ತಾ ಇದ್ರೆ ದೊಡ್ಡ ಇದಾಗ್ಬಿಡುತ್ತೆ. ನೀವು ಪೇಷನ್ಸ್ ಕೂತ್ಕೊಂಡು ಇದನ್ನ ನೋಡಲ್ಲ. ಸೊ ನೋಡಕ್ಕೆ ನಮ್ಗೆ ಟೈಮು ಇರಲ್ಲ, ಬೇಕಾದಷ್ಟು ಕೆಲಸಗಳಿದೆ. ಸೊ ಅದರಿಂದ ನಾನು ಇದನ್ನ ಶಾರ್ಟ್ ಫಾರ್ಮಲ್ಲಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಇದಕ್ಕೋಸ್ಕರ ಅಷ್ಟೆಲ್ಲ ನಾನು ಭಾರತೀಯ ವಿದ್ಯಾಭವನ್ ಹೋಗಿ 2 ವರ್ಷ ಡಿಪ್ಲೊಮಾ ಮಾಡಿದೆ. ಇಂಡಿಯನ್ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿ ಸೈನ್ಸ್ 4 ಸೆಮಿಸ್ಟರ್ಸ್ ಡೆಲ್ಲಿಗೆ ಬಂದು ಪಾಸ್ ಮಾಡಿದೆ. ನಮಗೆ ಒಳ್ಳೊಳ್ಳೆ ಗುರುಗಳು ಸಿಕ್ಕರು. BV ರಾಮನ್ ಅವರು ಚೇರ್ಮನ್ ಆಗಿದ್ರು, NS ವಾಸನ್ ಅವರು ಟೀಚರ್ ಆಗಿದ್ರು, ಕೃಷ್ಣಕುಮಾರ್ ಅವರು ಟೀಚರ್ ಆಗಿದ್ರು, ನರಸಿಂಹನ್ಸಿ ಅವರು ಟೀಚರ್ ಆಗಿದ್ರು. ನ್ಯೂಮರಾಲಜಿ ಹೋಗಿ ಒಬ್ಬರ ಹತ್ರ ಒಳ್ಳೆ ಮನುಷ್ಯನ ಹತ್ರ ಕಲ್ತ್ಕೊಂಡೆ. ಪಾಮಿಸ್ಟ್ರಿ ಕಲ್ತ್ಕೊಂಡೆ. ವಾಸ್ತುನ ಕೃಷ್ಣಕುಮಾರ್ ಅವ್ರ ಹತ್ರ ಕಲ್ತ್ಕೊಂಡೆ. ಶಿಲ್ಪ ಟೆಂಪಲ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಚೊಕ್ಕಳಿಂಗಂತಿದ್ರು, ಅವ್ರ ಹತ್ರ ಹೋಗಿ ಕಲ್ತ್ಕೊಂಡೆ. ನಾಡಿ ಅಸ್ಟ್ರಾಲಜಿನ RG ರಾವ್ ಅಂತ ಹೇಳಿದ್ರು. ಅವರು RG ರಾವ್ ಅವರು ನಾಡಿ ಅಸ್ಟ್ರಾಲಜಿ ಬಗ್ಗೆ ರಿಸರ್ಚ್ ಮಾಡಿದ್ರು. ಅವ್ರು ಇದ್ದಾಗ ಅವ್ರ ಹತ್ರ ಹೋಗಿ ಆ ನಾಡಿ ಅಸ್ಟ್ರಾಲಜಿ ಕಲಿಯೋ ಅವಕಾಶ ನನಗೆ ಸಿಕ್ತು. ಸಾಲಿಡ್ ಡೈಮಂಡ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗಿ ಜೆಮ್ ಸ್ಟೋನ್ಸ್ ಬಗ್ಗೆ ಡೀಟೇಲ್ ತಿಳ್ಕೊಂಡೆ. ಈ ತರ ಬೇಕಾದಷ್ಟು ಕಡೆ ನನಗೆ ಒಳ್ಳೊಳ್ಳೆ ಗುರುಗಳು ಸಿಕ್ಕಿ ನನಗೆ ಅವಕಾಶವನ್ನು ಕೊಟ್ಟರು. ನಾನು ಬೇಸಿಕಲಿ HMT ಎಂಪ್ಲಾಯ್. 33 ವರ್ಷ ನಾನು ಸರ್ವಿಸ್ ಮಾಡಿ ರಿಟೈರ್ಡ್ ಆದ. ಸರ್ವಿಸಲ್ಲಿ ಇರುವಾಗಲೇ ಇದನ್ನೆಲ್ಲ ಕಲ್ತ್ಕೊಂಡೆ. ಸ್ಟೇಜ್ ಬೈ ಸ್ಟೇಜ್ ಕಲ್ತ್ಕೊಂಡು ಅದನ್ನು ರಿಸರ್ಚ್ ಮಾಡಿ ಜನಕ್ಕೆ ಇದನ್ನು 20 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. 20 ವರ್ಷದಿಂದ ಪ್ರಾಕ್ಟಿಕಲ್ ಆಗಿ ಜೆಮ್ ಸ್ಟೋನ್ಸ್ ಕೊಟ್ಟು ಟೆಂಪಲ್ಸ್ ಕಳಿಸಿ ಜಾತಕವನ್ನು ತರೋದು ಚೆಕ್ ಮಾಡಿ ಅನುಭವಗಳನ್ನ ಬೇಕಾದಷ್ಟು ಪಡೆದಿದ್ದೀನಿ. ಸೊ ನನಗಿರೋ ಅನುಭವ ಎಲ್ಲ ಜನಕ್ಕೂ ಹೋಗಿ ಸೇರಬೇಕು. ಅವರು ಇದನ್ನು ಉಪಯೋಗಿಸ್ಕೊಂಡು ಅವ್ರ ಜೀವನವನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ನನಗೆ. ಅದರಿಂದ ನಾನು ರಿಟೈರ್ಡ್ ಲೈಫಲ್ಲಿ ಕೂತ್ಕೊಂಡು ಇದನ್ನು ಬೇರೆಯವ್ರಿಗೆ ಟೀಚ್ ಮಾಡೋದು, ಕನ್ಸಲ್ಟೇಷನ್ ಮಾಡ್ತೀನಿ. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಇದು ಎಲ್ಲರಿಗೂ ಹೋಗಿ ಸೇರ್ಬೇಕು ಅನ್ನೋ ನನ್ನ ಉದ್ದೇಶ. ಯಾರು ಬೇಕಾದ್ರೂ ಕಲಿಬೇಕು, ಯಾರು ಬೇಕು. ನಿಮಗೆ ಕೂಡಕ್ಕೆ ಕಳಿಯಕ್ಕೆ ಬಾಕ್ಸಿಗೆ ಬರುತ್ತಾ? ಆ್ಯಡಿಂಗ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಬರುತ್ತಾ? ಸಾಕು. ಒಂದು ಭಾಷೆಯನ್ನು ಚೆನ್ನಾಗಿ ಓದಕ್ಕೆ ಬರೆಯಕ್ಕೆ ಬರುತ್ತಾ? ಸಾಕು, ನೀವು ಕಲಿಬೇಕು. ಕನ್ನಡವನ್ನು ಚೆನ್ನಾಗಿ ಮಾತಾಡಕ್ಕೆ ಬರೆಯಕ್ಕೆ ಬರುತ್ತಾ? ಇಂಗ್ಲೀಷ್ ಕನ್ನಡ ಮಾತಾಡಕ್ಕೆ ಬರೆಯಕ್ಕೆ ಬರುತ್ತಾ? ಸಾಕು, ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಸೊ ಇದು ಎಲ್ಲರಿಗೂ ಹೋಗ್ತದೆ. ಇದು ಮುಸ್ಲಿಂ ಸಂಬಂಧಪಟ್ಟಿದ್ದಲ್ಲ, ಕ್ರಿಶ್ಚಿಯನ್ ಸಂಬಂಧಪಟ್ಟಿದ್ದಲ್ಲ, ಹಿಂದೂ ಸಂಬಂಧಪಟ್ಟಿದ್ದು. ಆಮೇಲೆ ಇದು ಯಾವ ಒಂದು ಭಾಷೆಗೆ ಸಂಬಂಧಪಟ್ಟಿದ್ದು ಅಲ್ಲ. ಇದು ಮೂಲವನ್ನು ನೋಡ್ಕೊಂಡು ಹೋದ್ರೆ ಬೇಕಾದಷ್ಟು ವಿಷಯಗಳಿದೆ. ಅದನ್ನ ನಿಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ನನ್ನ ಪೀರಿಯಡ್ ಸಾಲ್ತಾ ಇಲ್ಲ. ಇಟ್ಸ್ ಶಾರ್ಟ್ ಪೀರಿಯಡ್ ಟು ಇಂಟ್ರೊಡಕ್ಷನ್ ಇದು ಅಷ್ಟೇ. ನಾನು ಮಾಡ್ತಿರೋದು ಬರೀ ಇಂಟ್ರೊಡಕ್ಷನಲ್ಲಿ ಅಸ್ಟ್ರಾಲಜಿ ಹೌ ಇಟ್ ಈಸ್ ಅ ಸೈನ್ಸ್ ಅಂತ ಹೇಳೋದು. ಓಕೆ, ಇದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ.
ಚೆನ್ನಾಗಿ ಬಾಳಿ ಅಂತ ಹೇಳ್ತಾ ನನ್ನ ಇಂಟ್ರೊಡಕ್ಷನ್ ಅಸ್ಟ್ರಾಲಜಿ ಇಸ್ ಅ ಸೈನ್ಸ್ ಅನ್ನೋದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.